ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಈ ಉದರ ರೋಗ, ಉದರ ಪ್ರದೇಶ ಅಂದರೆ ಈ ಹೊಟ್ಟೆ ಪ್ರದೇಶ, ಈ ಪ್ರದೇಶದಲ್ಲಿ ಸಾಧಾರಣವಾಗಿರೋ ಕಾಯಿಲೆಗಳು 8 ಥರದ್ದು ಬೇರೆ ಬೇರೆ ವೆರೈಟಿ ಇದೆ. ಒಂದು ಸಿಂಪಲ್ ಆಗಿ ನೀರು ಶೇಖರಣೆ ಆಗೋದು, ಗ್ಯಾಸ್ ಶೇಖರಣೆ ಆಗೋದು, ಪಿತ್ತ ಕಫ ಶೇಖರಣೆ ಆಗೋದು, ಈ ಥರದ್ದು 8 ಥರದ್ದು ಬೇರೆ ಬೇರೆ ಥರದ ಉದರ ರೋಗಗಳಿವೆ. ಒಂದು ಕಾಮನ್ ಆಗಿರೋದು ಒಂದು ಜಲೋದರ ಥರ ತಗೊಳ್ಳೋಣ, ಅಂದರೆ ನೀರು ಜಾಸ್ತಿ ಶೇಖರಣೆ ಆಗಿದೆ. ಹಲವಾರು ಕಾರಣಗಳಿರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಸ್ಪ್ಲೀನ್ ಸಮಸ್ಯೆಗಳಿರ್ಬೋದು. ಬಟ್ ಇದು ಮೂಲತಃ ಏನು ಅಂದರೆ ನಮ್ಮ ಅಗ್ನಿ ದೃಷ್ಟಿಯಾಗಿರುತ್ತೆ. ಅಗ್ನಿ ದೃಷ್ಟಿಯಾಗಿರೋದ್ರಿಂದ ಆಮ ಶ್ರೋತಸ್ಸನ್ನ ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಅದರಿಂದ ಏನಾಗುತ್ತೆ, ದೋಷಗಳೆಲ್ಲ ಸಂಚರಣೆ ಇಲ್ಲ ಆಗಿರುತ್ತೆ. ಹೊಟ್ಟೆ ಪ್ರದೇಶದಲ್ಲಿ ಹೊಟ್ಟೆ ಊದ್ಕೊಂಡಿರುತ್ತೆ, ಅಥವಾ ಗ್ಯಾಸು ಅಥವಾ ನೀರು ಅಥವಾ ಗಡ್ಡೆ ಏನೋ ಒಂದರಲ್ಲಿ ಹಾಕಿ ತುಂಬಿಕೊಂಡಿರುತ್ತೆ. ಇದಕ್ಕೆ ಉದರ ರೋಗ ಅಂತ ಕರಿತೀವಿ ನಾವು. ಈ ಉದರ ರೋಗದಲ್ಲಿ ಬರದೇ ಇರೋದಕ್ಕೆ ಹಾಗೂ ಬಂದಾಗ ನೀವೇನೇನು ಅಪತ್ಯಗಳು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿರೋದು, ಧೂಮ್ರಪಾನ ಮಾಡ್ತಾಯಿದ್ರೆ ಅದನ್ನು ಬಿಟ್ಬಿಡಿ. ಸ್ಮೋಕಿಂಗ್ ಉದರ ರೋಗ ಜಾಸ್ತಿ ಮಾಡುತ್ತೆ. ಎರಡನೇದು, ಆಯುರ್ವೇದ ಏನು ಹೇಳುತ್ತೆ ಅಂದರೆ ತುಂಬ ಅತಿಯಾಗಿ ನೀರು ಸೇವನೆ ಮಾಡೋದು. ಅತಿಯಾಗಿ ನೀರು ಸೇವನೆ ಮಾಡೋದ್ರಿಂದ, ಇವಾಗ ಅಸೈಟಿಸ್ ಅಂತ ಕಂಡೀಷನಲ್ಲಿ ನೀರು ನೀವು ಜಾಸ್ತಿ ಸೇವನೆ ಮಾಡೋದ್ರಿಂದ ನಿಮ್ಮದು ಇನ್ನೂ ನೀರು ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬೇರೆ ಬೇರೆ ನಿಮ್ಮ ವೈಟಲ್ ಆರ್ಗನ್ಸ್ ಮೇಲೂ ಕೂಡ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಮಾಡಬಾರ್ದು. ದಿವಸದಲ್ಲಿ ನಿದ್ದೆ ಕೂಡ ಮಾಡೋದನ್ನ ಬಿಟ್ಬಿಡಬೇಕು. ಈ ಉದರ ಪ್ರದೇಶದಲ್ಲಿ ನಿಮಗೆ ಕಾಯಿಲೆಗಳಿತ್ತು ಅಂದರೆ ಜಾಸ್ತಿ ನೀವು ನಿದ್ದೆ ಮಾಡಕೂಡ್ದು. ದಿವಸದಲ್ಲಿ ನಿದ್ದೆ ಮಾಡಬಾರ್ದು. ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡಿ, ದಿವಸದಲ್ಲಿ ನಿದ್ದೆ ಮಾಡೋದನ್ನ ಬಿಟ್ಬಿಡಿ. ಎಣ್ಣೆಯಲ್ಲಿ ಹಾಕಿ ಡೀಪಾಗಿ ಕರೆದಿರೋದು, ಫ್ರೈ ಮಾಡಿರೋದು ಪದಾರ್ಥಗಳು ಕೂಡ ಬಿಟ್ಬಿಡಬೇಕು. ಬಜ್ಜಿ, ಬೋಂಡ, ಪಕೋಡಗಳು ಇದು ನೀವು ಜಾಸ್ತಿ ಸೇವನೆ ಮಾಡಬಾರ್ದು. ಈ ನಡುವೆ ತರಕಾರಿಗಳು ತುಂಬ ಎಣ್ಣೆಯಲ್ಲಿ ಬೇಯಿಸ್ತಾರೆ, ಕಾಯಿಸ್ತಾರೆ, ಅದನ್ನು ಕೂಡ ಮಾಡಬಾರ್ದು. ನೀವು ಮೀನಿನ ಪದಾರ್ಥಗಳು, ಸಮುದ್ರದಲ್ಲಿ ಸಿಗೋದು ಪದಾರ್ಥಗಳನ್ನು ಕೂಡ ತಾವು ಬಿಟ್ಬಿಡಬೇಕು. ಎಲೆ ತರಕಾರಿಗಳನ್ನು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಎಲೆ ತರಕಾರಿಗಳು ಅಂದರೆ ಈ ಸೊಪ್ಪುಗಳನ್ನು ಕೂಡ ಆಯುರ್ವೇದ ಹೇಳುತ್ತೆ ನಿಮಗೆ ಉದರದ ಕಾಯಿಲೆಗಳಿತ್ತು ಅಂದರೆ ಜಾಸ್ತಿ ಸೇವನೆ ಮಾಡಬಾರ್ದು ಅಂತ. ಅದೇ ನ್ಯೂಟ್ರಿಷನ್ ನೀವು ಬೇರೆ ರೀತಿ ತಗೊಳ್ಳಿ, ಬಟ್ ನೀವು ಜಾಸ್ತಿ ಎಲೆ ತರಕಾರಿಗಳನ್ನ ಸೇವನೆ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಎಳ್ಳೆಣ್ಣೆ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ತುಂಬ ಖಾರ, ಉಪ್ಪು ಪದಾರ್ಥಗಳು ನೀವು ಜಾಸ್ತಿ ಸೇವನೆ ಮಾಡಬಾರ್ದು. ನಿಮ್ಮ ಆಹಾರದಲ್ಲಿ ಜಾಸ್ತಿ ಖಾರವಾಗಿರೋದು ಮೆಣಸಿನ್ಕಾಯಿಗಳು ಹಾಕೊಳ್ಳೋದು, ಉಪ್ಪು ಜಾಸ್ತಿ ಹಾಕೊಳ್ಳೋದು ಕೂಡ ಮಾಡಬಾರ್ದು. ವಿರುದ್ಧ ಆಹಾರಗಳು ಸೇವನೆ ಮಾಡಬಾರ್ದು. ನಾನು 18 ಥರದ ವಿರುದ್ಧ ಆಹಾರ ಇದೆ ಅಂತ ಹೇಳಿದ್ದೆ. ದೇಶ ವಿರುದ್ಧ, ಕಾಲ ವಿರುದ್ಧ, ಮಾತ್ರ ವಿರುದ್ಧ, ಈ ಥರದ 18 ವಿರುದ್ಧ ಆಹಾರಗಳು ಕೂಡ ನೀವು ಸೇವನೆ ಮಾಡಬಾರ್ದು. ನಾನು ಮತ್ತೊಂದು ಸಂಚಿಕೆಯಲ್ಲಿ ವಿರುದ್ಧ ಆಹಾರ ಏನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನೀರು ಕೂಡ ಸ್ವಚ್ಛವಾಗಿರೋದು, ಫ್ರೆಶ್ ಆಗಿರೋ ನೀರೇ ಕುಡೀರಿ. ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರೋದು ಇದೆಲ್ಲ ಮಾಡ್ತೀರಾ ಅಂದರೆ ಅದು ಆ ಸ್ಟ್ರಕ್ಚರ್ ನೀರಿಂದು ಏನಾಗುತ್ತೆ ಅಂದರೆ ಅದು ಗುಣಧರ್ಮಗಳು ಚೇಂಜ್ ಆಗುತ್ತೆ. ಆ ಗುಣಧರ್ಮಗಳು ಚೇಂಜ್ ಆಗಿರೋ ನೀರು ಸೇವನೆ ಮಾಡಿದ್ರೆ ಅವು ಅಗ್ನಿ ದೃಷ್ಟಿ ಮಾಡುತ್ತೆ, ಶ್ರೋತಸ್ನ ಅವರೋಧ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಜಲೋದರ, ನೀರು ಕಟ್ಕೊಳ್ಳೋದು, ಹೊಟ್ಟೆಯಲ್ಲಿ ಬೇರೆ ಬೇರೆ ದೋಷಗಳು ಕಟ್ಕೊಳ್ಳೋದು, ಇದೆಲ್ಲ ಕಾಯಿಲೆಗಳು ಕೂಡ ತುಂಬ ಆಗತ್ತೆ. ಈ ಸಂಚಿಕೆಯಲ್ಲಿ ಏನೇನು ತೊಗೊಬಾರ್ದು ಅಂತ ನಾನು ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ನೀವು ಏನೇನು ತೊಗೊಳೋದ್ರಿಂದ ಈ ಜಲೋದರ ಹಾಗೂ ದೋಷಗಳ ಕಲೆಕ್ಷನ್ ಆಗಿರೋದು, ಹೊಟ್ಟೆ ಉಬ್ರಗಳು ಎಲ್ಲ ಕಮ್ಮಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.